ಪಂಚ ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತಂದು ರಾಜ್ಯವನ್ನ ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯುತ್ತಿರುವ ಹಿಂದುಳಿದ ವರ್ಗಗಳ ನಾಯಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಪದಚ್ಯುತಿಗೊಳಿಸಲು ನಡೆದಿರುವ ರಾಜಕೀಯ ಷಡ್ಯಂತ್ರವನ್ನ ತೀವ್ರವಾಗಿ ಖಂಡಿಸುತ್ತೇವೆ ಎಂದು ಅಹಿಂದ ಸಂಘಟನೆ ಜಿಲ್ಲಾಧ್ಯಕ್ಷರಾದ ತ್ರಿಭುವನ್ ಎತ್ತಿನಮನೆ ಹೇಳಿದರು. ಸಿದ್ದರಾಮಯ್ಯನವ್ರನ್ನ ಪದಚ್ಯುತಿ ಮಾಡೋಕ್ಕೆ ಕಾಣದ ಕೈಗಳು ಪ್ರಬಲವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಇವತ್ತು ಸಿದ್ದರಾಮಯ್ಯನವರು 5 ಗ್ಯಾರಂಟಿನ ದೇಶದಲ್ಲೇ ಎಲ್ಲೂ ಮಾಡ್ತಾ ಇರ್ತಕ್ಕಂಥ 5 ಗ್ಯಾರಂಟಿನ ಜಾರಿಗೆ ತಂದು ಇಂಥ ಅದ್ಭುತವಾದ ಕೆಲಸ ಮಾಡ್ತಾ ಇರೋಂಥ ವ್ಯಕ್ತಿನ ತೇಜೋವಧೆ ಮಾಡೋದಕ್ಕೆ ಕೆಲವರು ಪ್ರಯತ್ನ ಪಡ್ತಿದ್ದಾರೆ. ಇದನ್ನು ಅಹಿಂದ ಸಂಘಟನೆ ಜಿಲ್ಲಾ ಮತ್ತು ರಾಜ್ಯ ಮಟ್ಟದಲ್ಲಿ ತೀವ್ರವಾದ ವಿರೋಧ ಮಾಡ್ತಾ ಇದೆ. ಹಾಗೆ ನಮ್ಮ ಜಿಲ್ಲೆಯಲ್ಲೂ ಕೂಡ ಕೆಲವು ಶಾಸಕರು ಇದ್ರ ಪರವಾಗಿದ್ದಾರೆ ಅಂತೇಳಿ ಗಮನಕ್ಕೆ ಬರ್ತಾ ಇದೆ. ಅವರಿಗೂ ಮತ್ತು ರಾಜ್ಯದ ಎಲ್ಲ ನಮ್ಮ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಯಾರೇ ಧ್ವನಿ ಎತ್ತಿದ್ರು ಮುಂದಿನ ದಿನಗಳಲ್ಲಿ ಅವರು ಇದ್ರ ಪ್ರತಿಫಲನ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಹಿಂದ ಒಕ್ಕೂಟಗಳ ಬೆಂಬಲದಿಂದಲೇ ಗೆದ್ದು ಬಂದಿರುವ ಅನೇಕರು ಇಂದು ಸಿದ್ದರಾಮಯ್ಯ ಅವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸುವ ಪ್ರಯತ್ನದಲ್ಲಿ ತೊಡಗಿಕೊಂಡಿರುವುದು ಸರಿಯಲ್ಲ. ಇದೇ ರೀತಿ ಪ್ರವೃತ್ತಿಯನ್ನ ಮುಂದುವರೆಸಿದರೆ ಅಂತವರಿಗೆ ಮುಂದೆ ರಾಜಕೀಯವಾಗಿ ತಕ್ಕ ಪಾಠ ಕಲಿಸಬೇಕಾಗುತ್ತದೆ ಎಂದರು. ಇಷ್ಟು ಒಳ್ಳೆ ಆಡಳಿತ ನಡೆಸ್ತಿದ್ದಾರೆ ಮತ್ತು ಇನ್ನು ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲ ಅವರಿಗೆ. ಇಂಥ ಸಂದರ್ಭದಲ್ಲಿ ಅವರು ನಿಲ್ಲಿಸಿದ್ರೆ ಮುಂದಿನ ಸಂದರ್ಭದಲ್ಲಿ ಹೈಕಮಾಂಡ್ಗೆ ತುಂಬ ದೊಡ್ಡ ತಲ್ಲವಾಗೋ ಸಾಧ್ಯತೆ ತುಂಬ ಇದೆ. ಆದ್ದರಿಂದ ದಯಮಾಡಿ ಅವರನ್ನೇ ಮುಂದುವರಿಸಬೇಕು ಅಂತೇಳಿ ನಮ್ಮ ಜಿಲ್ಲಾ ಅಹಿಂದ ಘಟಕದಿಂದ ಒತ್ತಾಯ ಮಾಡ್ತೀವಿ. ಮತ್ತು ರಾಜ್ಯದಲ್ಲಿ 224 ಜನ ಚುನಾವಣೆ ನಿಂತಿರೋದ್ರಲ್ಲಿ 10ಕ್ಕೆ ಬಂದರೂ ಸಹ ಅಹಿಂದ ವರ್ಗದ ಮತ ಪಡೆದೇ 10ಕ್ಕೆ ಬಂದಿರೋದು, ಮತ್ತೆ ಗೆದ್ದಿರೋದು ಸಹ ಅಹಿಂದ ವರ್ಗದ ಪರವಾದ ಮತಗಳಿಂದಲೇ ಗೆದ್ದಿರೋದು. ಇದನ್ನು ಅರ್ಥಕೊಂಡು MLAಗಳಾಗಲಿ ರಾಜ್ಯದ ಲೀಡರ್ಗಳಾಗಲಿ ಮುಂದಿನ ಇದನ್ನು ನಡೆಸ್ಕೊಂಡು ಹೋಗ್ಬೇಕು ಅಂತೇಳಿ ಜಿಲ್ಲಾ ವತಿಯಿಂದ ಮನವಿ ಮಾಡ್ತೀವಿ. ಜಿಲ್ಲಾ ಅಹಿಂದ ಸಂಘಟನೆ ಎಲ್ಲ ಶೋಷಿತ ಪರವಾಗಿ ಮತ್ತು ಸಾಮಾನ್ಯ ಬಡ ಕುಟುಂಬದಿಂದ ಮತ್ತು ಸಿದ್ದರಾಮಯ್ಯ ಅವರು ಒಂದು ಅನ್ನಭಾಗ್ಯ ಯೋಜನೆ ಒಂದು ಯಶಸ್ವಿ ಅದು ಅನ್ನಭಾಗ್ಯ ಯೋಜನೆ ಕರ್ನಾಟಕದಲ್ಲಿ ಇವತ್ತು ಯಶಸ್ವಿಯಾಗಿ ಅನ್ನಭಾಗ್ಯ ಯೋಜನೆ ಆಗಿದೆ. ಆದರೆ ಸಿದ್ದರಾಮಯ್ಯ ಒಂದೆಲ್ಲ ಒಂದು ಕಡೆ ಒಂದು ಹೇಳಿಕೆ ಕೊಡ್ತಾರೆ, ಅನ್ನಭಾಗ್ಯ ಯೋಜನೆ ಮಹತ್ವ ಏನು ಅಂದಾಗ ಅವರೊಂದು ಹೇಳ್ತಾರೆ, ನಾನು ಶಾಲಾ ದಿನಗಳಲ್ಲಿ ಆ ಒಂದು ನನಗೆ ಹಸುವಿದೆ, ಆ ಹಸುವಿನ ಅರಿವಿದೆ, ಅದರಿಂದ ಬಡ ಜನತೆಗೆ ಹಸುವಿನ ಒಂದು ಕೂಗು ನೀಗಿಸೋಕ್ಕೋಸ್ಕರ ನಾನು ಅನ್ನಭಾಗ್ಯ ಯಶಸ್ವಿ ಯೋಜನೆ ತಂದಿದ್ದೀನಿ ಅಂತ. ಆಮೇಲೆ ಸಿದ್ದರಾಮಯ್ಯವರು ಒಂದು ಅಂತಲ್ಲ, ಎಲ್ಲ ಜನಾಂಗದ ಎಲ್ಲ ಶೋಷಿತ ಪರವಾದ ಮತ್ತು ಎಲ್ಲ ಒಂದು ತಳಮಟ್ಟ ಸಮುದಾಯದವ್ರನ್ನ ಅರಿವನ್ನು ಮೂಡಿಸ್ಕೊಂಡು ಅಂಥದ್ದು ಅವ್ರ ಕಷ್ಟ ಸುಖನ ಅರಿತು ನಾಯಕತ್ವ ವಹಿಸ್ತಂಥ ಒಂದು ಪ್ರಬಲವಾದ ನಾಯಕ. ಅವ್ರನ್ನ ಒಂದೇ ಜನಾಂಗಕ್ಕೆ ಯಾವತ್ತೂ ಸೀಮಿತ ಮಾಡ್ಕೊಳ್ಳಿಲ್ಲ, ಒಂದೇ ಜನಾಂಗಕ್ಕೆ ಆಗ್ಬೋದು ಒಂದೇ ಒಂದು ಕಟ್ಟುಪಾಟಿಗೆ ಯಾವತ್ತೂ ಸೀಮಿತ ಮಾಡ್ಕೊಳ್ಳಿಲ್ಲ. ಮತ್ತು ನೇರ ದಿಟ್ಟ ನಿರಂತರವಾಗಿರುವಂಥ ಒಬ್ಬ ವ್ಯಕ್ತಿತ್ವ ಇರುವಂಥ ಒಬ್ಬ ವ್ಯಕ್ತಿ. ಇವತ್ತು ಅವರು ನಮ್ಮ ಎಲ್ಲರ ಆಸೆ, ಅಹಿಂದ ಸಂಘಟನೆ ಎಲ್ಲ ತಳಮಟ್ಟ ಸಮುದಾಯದ ಒಂದು ಆಸೆ ಇರೋದೇನೆಂದರೆ ಸಿದ್ದರಾಮಯ್ಯ ಅವರು 5 ವರ್ಷ ಈ ಸರ್ಕಾರವನ್ನು ಸಂಪೂರ್ಣವಾಗಿ ಪೂರ್ಣಗೊಳಿಸಬೇಕು ಅಂತ ಹೇಳಿದ್ರು. ಅದರಿಂದ ಎಲ್ಲ ಸಂಘಟನೆಗಳು, ಎಲ್ಲ ತಳಮಟ್ಟದ ಸಂಘಟನೆಗಳು ನಾವು ಅವರಿಗೆ ಬೆಂಬಲವಾಗಿ ಸೂಚಿಸ್ತಾ ಇದ್ದೀವಿ. ಅವರು 5 ವರ್ಷ ಸಂಪೂರ್ಣವಾಗಿ ಮುಂದುವರಿಬೇಕು ಮತ್ತು ಅವರ ಸೇವೆ ಕರ್ನಾಟಕಕ್ಕೆ ಸದಾಕಾಲ ಮುಂದುವರಿಬೇಕು ಅನ್ನೋ ಒಂದು ಆಶಯದಿಂದ ಇಡೀ ನಾವು ಜಿಲ್ಲಾ ಅಹಿಂದ ಸಂಘಟನೆಯವರು ನಾವು ಇವತ್ತು ಬೆಂಬಲ ಕೊಡ್ತಾ ಇದ್ದೀವಿ ಮತ್ತು ಅವರಿಗೆ ಆಶಿಸ್ತಾ ಇದ್ದೀವಿ. ಸುದ್ದಿಗೋಷ್ಠಿಯಲ್ಲಿ ಮೋಹನ್ ನಾಯಕ್, ಲಕ್ಷ್ಮಣ್, ಜಗದೀಶ್, ಅಫ್ಸರ್, ಗಂಗಯ್ಯ, ಸಂತೋಷ್ ಉಪಸ್ಥಿತರಿದ್ದರು.